ಅದು ಬಿಗ್ ಬಾಸ್ ಮನೇನೆ ಹಂಗಲ್ವಾ. ಇವಾಗ ತ್ರಿವಿಕ್ರಮ್ ಅವರು ಸ್ಟಾರ್ಟಿಂಗ್ ಎಷ್ಟು ಚೆನ್ನಾಗಿದ್ರು, ಮಂಜಣ್ಣ ತ್ರಿವಿಕ್ರಮ್. ಹೋಗ್ತಾ ಆಕ್ಚುಲಿ ಸುರೇಶ್ ಅವ್ರು ಹೋಗ್ಬೇಕಿತ್ತು ಅನ್ಸ್ತು ನನಗೆ. ಅವ್ರಿಬ್ರು ಕಂಪೇರ್ ಮಾಡಿದ್ರೆ 3 ಜನ ಇದ್ರಲ್ಲ, ಕಂಪ್ಯಾನಿಯನ್ ಆಗಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಅವ್ರಿಗೆ ಗೌತಮಿ ಬೇಕು. ಆಸ್ ಅ ಗೆಳತಿ ಅಂತಾರಲ್ಲ, ಬೇಕು. ಹಾಗಾಗಿ ಅವ್ರು ತುಂಬಾ ಫೇವರಿಸಮ್ ಮಾಡ್ತಾರೆ ಅನ್ಸುತ್ತೆ. ಬಟ್ ಮ್ಯಾಮ್ ನಿಮ್ಮ ಹೆಸರು? ನಮ್ರತಾ. ನನ್ನ ಹೆಸರು ಪವಿತ್ರ ಅಂತ. ನೀವು ಬಿಗ್ ಬಾಸ್ ಡೈಲಿ ರೆಗ್ಯುಲರ್ ನೋಡ್ತಾ ಇರ್ತೀರಲ್ಲ, ನಿಮಗೆ ಯಾರು ತುಂಬಾ ಫೇವ್ರೆಟ್ ಅಂದ್ರೆ ಮೋಕ್ಷಿತಾ ಇಷ್ಟ ಆಗ್ತಾರೆ ಸ್ವಲ್ಪ. ಇವಾಗ ಶಿಶಿರ್, ಹನುಮಂತು ಒಬ್ರು ಅಂತ ಇಲ್ಲ, ಮೋಕ್ಷಿತಾ, ಶಿಶಿರ್, ಹನುಮಂತು. ಇತ್ತೀಚೆಗೆ ರಜತ್ ಬಂದಿದ್ದಾರೆ, ಅವ್ರು ತುಂಬಾ ಎಂಟರ್ಟೈನಿಂಗ್ ಅನ್ನಿಸ್ತಾರೆ, ಅವ್ರು ಇಷ್ಟ ಆಗ್ತಾರೆ. ಅವ್ರು ಇಷ್ಟ. ನಿಮ್ಗೆ ಯಾರು ಗೆಲ್ಬೇಕು ಅಂತ? ನನಗೆ ಹನುಮಂತು ಗೆಲ್ಬೇಕು ಅಂತ ಇಷ್ಟ. ಹನುಮಂತು ಅಂದ್ರೆ ಅವರು ಇವಾಗ ಮುಗ್ಧನ್ ತರ ಆಕ್ಟ್ ಮಾಡ್ತಾರೆ ಅಂತ ಕೆಲವು ಜನ ಹೇಳ್ತಾರೆ. ಅವನು ರಿಯಲಿ ಇನೋಸೆಂಟ್, ಅವರು ಇನೋಸೆಂಟ್ ತರ ಆಕ್ಟ್ ಮಾಡ್ತಿದಾರ? ಇಲ್ಲ, ಅವ್ರು ಇನ್ನೋಸೆನ್ಸ್ ಇದೆ, ಬಟ್ ಇನ್ನೋಸೆನ್ಸ್ ನ ನಾವು ದಡ್ಡ ಅಂತ ತಗೋಬಾರ್ದು. ಇನ್ನೋಸೆಂಟು ಇದಾರೆ, ಕ್ಲೆವರು ಇದಾರೆ. ಸೊ ಇನ್ನೋಸೆನ್ಸ್ ಅಂಡ್ ನಾವು ಕ್ಲೆವರ್ನೆಸ್ ನ ಎರಡು ಟ್ಯಾಲಿ ಮಾಡಕ್ಕಾಗಲ್ಲ. ಸೊ ಸ್ಮಾರ್ಟು ಇದಾರೆ, ಇನ್ನೋಸೆಂಟು ಇದಾರೆ. ಮತ್ತೆ ದೆನ್ ಇವಾಗ ಮಂಜಣ್ಣ ಅವರೆಲ್ಲ ಇವಾಗ ನಿನ್ನೆ ಎಪಿಸೋಡ್ ನೋಡಿದ್ರಾ? ನಿನ್ನೆ ಶಿಶಿರ್ಗೆಲ್ಲ ನಾಮಿನೇಟ್ ಮಾಡಿದಾಗ ಶಿಶಿರ್ಗೆ ಕಾರಣಗಳು ಕೊಟ್ಟಿದ್ದು ನಿಮಗೆ ಸರಿ ಅನ್ಸುತ್ತಾ? ಅವರು ಏನು ಬೇಕಂತಾನೆ ನಾಮಿನೇಟ್ ಮಾಡಿದ್ರು ಆ ಥರ? ಹೌದು, ಅವರು ಸ್ವಲ್ಪ ಫೇವರಿಸಮ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಮಂಜಣ್ಣ ಆಸ್ ಅ ಕಂಟೆಸ್ಟೆಂಟ್ ವೆರಿ ಗುಡ್ ಕಂಟೆಸ್ಟೆಂಟ್, ಮುಂಚೆ ತುಂಬ ಇಷ್ಟ ಆಗ್ತಿದ್ರು ನನಗೆ. ಬಟ್ ಇತ್ತೀಚೆಗೆ ಸ್ವಲ್ಪ ಅವರು ಗೌತಮಿನ ಸೇವ್ ಮಾಡ್ಕೊಳ್ಳೋಕ್ಕೆ ಅವ್ರ ಟೀಮ್ ಅವ್ರನ್ನ, ಇವಾಗ ತ್ರಿವಿಕ್ರಮ್, ಭವ್ಯ, ಅವರು 4 ಜನ ಒಂದಾಗಿದ್ದಾರೆ. ಹಾಗಾಗಿ ಅವ್ರನ್ನ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಎಲ್ಲೋ ಫೇವರಿಸಮ್ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಮುಂಚೆ ತುಂಬ ಇಷ್ಟ ಆಗ್ತಿದ್ರು, ಇತ್ತೀಚೆಗೆ ಸ್ವಲ್ಪ ಯಾಕೋ ಆ್ಯಸ್ ಅ ಕಂಟೆಸ್ಟೆಂಟ್ ಇಂಡಿವಿಜುವಲ್ ಆಗಿ ಆಡಿದ್ರೆ ಮಂಜಣ್ಣ ಪರ್ಫೆಕ್ಟ್ ಬಿಗ್ ಬಾಸ್ ಮೆಟೀರಿಯಲ್ ಗೆಲ್ತಾರೆ. ಬಟ್ ಈ ಫೇವರಿಸಮು, ಗ್ರೂಪಿಸಮ್ ಸ್ವಲ್ಪ ಬಿಟ್ಟು ಆಚೆ ಬರಬೇಕು. ಬಟ್ ಅವರು ಹೇಳಿದ್ರಲ್ವಾ, ಇದನ್ನ ಮೊನ್ನೆ ರೇಟಿಂಗ್ಸ್ ಕೊಟ್ಟಿದ್ರಲ್ವಾ, TRP ರೇಟಿಂಗ್ಸ್ ಅಂತ ಕೊಟ್ಟಾಗ್ಲೂ ಗೌತಮಿನ ಅವರು 7th ಸ್ಪೇಸಲ್ಲಿ ಇಟ್ಟಿದ್ರು. ಹಂಗಂತ ಹೇಳಿದ್ರೆ ಗೌತಮಿಗೆ ಅಲ್ಲಿ ಫೇವರಿಸಮ್ ಏನಿಲ್ಲ ಅಲ್ಲ? ಫೇವರಿಸಮ್ ಇದೆ ಅಂದರೆ ಟಾಪ್ 12 ಅಲ್ಲೇ ಇಡ್ತಾ ಇದ್ರು. ಅವ್ರು ಹೇಳಿದ ಪ್ರಕಾರ ಅವರು ತುಂಬ ಸೌಂಡ್ ಮಾಡಲ್ಲ, ಸಾಫ್ಟ್ ಆಗಿರ್ತಾರೆ, ಇದಾಗಿರ್ತಾರೆ. ಹಾಗಾಗಿ ಅವ್ರ ಪ್ರಕಾರ ಬಿಗ್ ಬಾಸ್ ಅನ್ನೇ ಸ್ವಲ್ಪ ಸೌಂಡ್ ಮಾಡಿಕೊಂಡು, ಸ್ವಲ್ಪ ಜಗಳ ಮಾಡ್ಕೊಂಡು ಆ ಥರ ಇದ್ರೆ TRP ಬರುತ್ತೆ. ನೀವು ಸ್ವಲ್ಪ ಸಾಫ್ಟ್ ಆಗಿರ್ತಾರೆ, ಅಷ್ಟಕ್ಕಷ್ಟೇ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ. ಬಟ್ ಅವರಿಗೆ ಒಂದು ಕಂಪ್ಯಾನಿಯನ್ ಆಗಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಅವ್ರಿಗೆ ಗೌತಮಿ ಬೇಕು. ಆಸ್ ಅ ಗೆಳತಿ ಅಂತಾರಲ್ಲ, ಬೇಕು. ಹಾಗಾಗಿ ಅವ್ರು ತುಂಬ ಫೇವರಿಸಮ್ ಮಾಡ್ತಾರೆ ಅನ್ಸುತ್ತೆ. ಬಟ್ ನಿನ್ನೆ ನಾಮಿನೇಷನ್ಸ್ ಅಲ್ಲಿ ಶಿಶಿರ್ಗೆ ಕೊಟ್ಟಿದ್ದ ರೀಸನ್ಸ್ ಕರೆಕ್ಟ್ ಇತ್ತಲ್ವಾ? ಅದು ನಂಗೆ ಅಷ್ಟು ನೆನಪಿಲ್ಲ ಏನು ಕೊಟ್ಟಿದ್ದಾರೆ ರೀಸನ್. ಅಂದ್ರೆ ನೀವು ಕಾಣಿಸ್ಕೋತಾ ಇಲ್ಲ, ಸ್ಟಾರ್ಟಿಂಗ್ 2-3 ವೀಕ್ಸ್ ಇದ್ದಿದ್ದು ಶಿಶಿರ್ ಇವಾಗಿಲ್ಲ. ಅದು ನಿಜಾನೇ. ಶಿಶಿರ್ ಸ್ಟಾರ್ಟಿಂಗ್ ಕ್ಯಾಪ್ಟನ್ ಆದಾಗೆಲ್ಲ ಇದ್ದಿದ್ದಷ್ಟು ಎಂಥೂಸಿಯಾಸಮು ಇದು ಇವಾಗ ಕಾಣ್ತಾ ಇಲ್ಲ. ಬಟ್ ಅದೊಂದನ್ನೇ ಇವಾಗ ಫಿಸಿಕಲ್ ಟಾಸ್ಕ್ ಅಂತ ಅದೊಂದನ್ನ ಇಟ್ಕೊಂಡು ಅವ್ರು ಮಾನದಂಡವಾಗಿ ಇಟ್ಕೊಂಡು ಮಾತಾಡ್ತಾರೆ. ಆ್ಯಂಡ್ ಮನೆ ಟಾಪಿಕ್ಸ್ ಅಂತ ಬಂದಾಗ ಇವ್ರ ಟಾಪಿಕ್ಸ್ ಬಿಟ್ಟು ಬೇರೆಯವರು ಟಾಪಿಕ್ಸ್ಗೆ ಸ್ಟ್ಯಾಂಡ್ ತಗೊಳ್ಳೋದು ಈಸ್ ನಾಟ್ ಕರೆಕ್ಟ್ ಅಲ್ಲ? ಶಿಶಿರ್ ಸ್ಟ್ಯಾಂಡ್ ತಗೋತಾರೆ. ಹೌದು. ಇವಾಗ ಮೊನ್ನೆ ಸ್ಟಾರ್ಟಿಂಗ್ ನಾಮಿನೇಷನ್, ಲಾಸ್ಟ್ ವೀಕ್ ನಾಮಿನೇಷನ್ಸ್ ಅಲ್ಲಿ ಮಂಜಣ್ಣಂಗೆ ಐಶ್ವರ್ಯಗೆ ಒಂದು ಇದಾಯ್ತು, ಕ್ಲಾಶ್ ಆಯ್ತು. ಆ ಕ್ಲಾಶ್ ಆದಾಗ ಶಿಶಿರ್ ಬರೋ ಅಷ್ಟು ನೆಸೆಸಿಟಿನೇ ಇರಲಿಲ್ಲ ಅಲ್ಲಿ. ಬಟ್ ಅಲ್ಲಿ ಬಂದು ಕಿಚ್ಚಾಡ್ಕೊಂಡು ಅವ್ರ ಮೇಲೇನೆ ಬೀಳೋದು. ಅವರಿಬ್ರು ಟಾಪಿಕ್ ಅಲ್ಲಿ ಶಿಶಿರ್ ಬಂದಿದ್ರು. ನಿನ್ನೆ ಕೊಟ್ಟಿದ್ದ ನಾಮಿನೇಷನ್ ರೀಸನ್ ಅದೇ. ಹೌದಾ? ನಾನು ಗಮನಿಸ್ದಂಗೆ ಗೊತ್ತಿಲ್ಲ ನನಗೆ. ಅಂದರೆ ಐಶ್ವರ್ಯ ಅವರು ಕಿತ್ತಾಡ್ತಾ ಇದ್ರು, ಐಶ್ವರ್ಯ ಬಂದು ಅವ್ರದ್ದು ಬೇಜಾರು ಹೇಳ್ಕೊತಾ ಇದ್ರು. ಆ ಕಾರಣಕ್ಕೆ ಅವ್ರು ಹೋಗಿ ಮಂಜಣ್ಣನ ಹತ್ರ ಕಿರ್ಚಾಡಿದ್ರು ಶಿಶಿರು. ಹೌದು. ಇಲ್ಲ, ಆಕ್ಚುಲಿ ಅದು ನೀವು ಹೇಳಿದ್ದು ಹಿಂಗಲ್ಲ, ನೀವು ಮಾತಾಡಿದ್ದು ಹಂಗಲ್ಲ ಅಂತ ಡಾಮಿನೇಟ್ ಮಾಡಿದ್ರು. ಅದು ನನ್ನ ಪ್ರಕಾರ ಚೈತ್ರ ತ್ರಿವಿಕ್ರಮ್ ಜಗಳದಲ್ಲಿ ಶಿಶಿರ್ನ ಅವರು ಏನೋ ಅಂದ್ರು ಅಂತ ಅವರು ಕಿರ್ಚಾಡಿದ್ದು. ಇವ್ರ ವಿಷಯದಲ್ಲಿ ಮಧ್ಯಕ್ಕೆ ಹೋಗ್ಲಿಲ್ಲ. ಇವ್ರ ವಿಷಯದಲ್ಲಿ ಅಂದ್ರೆ ಮಂಜಣ್ಣನ್ಗೆ ಹೇಳಿದ್ದು ಕರ್ಕೊಂಡೋಗಿ. ಬಟ್ ಅದನ್ನ ಇವ್ರು ಐಶ್ವರ್ಯಂಗೂ ಹೇಳ್ಬೋದಿತ್ತು. ಯಾರೋ ಒಬ್ರು ನಮ್ಗೆ ಏನಾದ್ರು ಅಂತಾರೆ ಅಂದ್ರೆ ಆ ವ್ಯಕ್ತಿ ನಮ್ಗೆ ಡಸನ್ ಮೀನ್. ಸೊ ಆ ವ್ಯಕ್ತಿಯಿಂದ ನಾವು ಹೆಂಗ್ ಮಾನಸಿಕವಾಗಿ ಕುಗ್ಗಕ್ಕಾಗತ್ತೆ? ಆಗಲ್ಲ ಅಲ್ವಾ? ಆ ಸ್ಟೇಟ್ಮೆಂಟ್ ಆಕ್ಚುಲಿ ತಪ್ಪು. ಅವ್ರು ಕೊಟ್ಟಿದ್ದು ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದೀರಾ ಅಂದ್ರೆ ಇವ್ರು ಕುಗ್ತಾ ಇದಾರೆ. ಫಸ್ಟ್ ಆಫ್ ಆಲ್ ಇವ್ರು ಸ್ಟ್ರಾಂಗ್ ಆಗಿರಕ್ಕೆ ಬರಬೇಕು. ಆಬ್ವಿಯಸ್ಲಿ ಅದು ಸ್ಟ್ರಾಟಜೀಸ್. ಅವ್ರು ಕುಗ್ಗಿಸ್ಲಿ ಬಿಡ್ಲಿ, ಇವ್ರು ಹೆಂಗೆ ಸ್ಟ್ರಾಂಗ್ ಆಗಿ ನಿಲ್ತಾರೋ ಅದು ಇದು. ನೀವು ಕುಗ್ಗಿಸ್ತಾ ಇದ್ದೀರಾ ಅಂತ ಅವ್ರು ಹೇಳಿದ ತಪ್ಪು ಆಕ್ಚುಲಿ. ಅದಕ್ಕೆ ನಂಗೆ ಶಿಶಿರ್ ಸ್ಟ್ಯಾಂಡ್ ತಗೊಂಡಿದ್ದು ನಂಗೆ ನಿಜ ನೆನಪಿಲ್ಲ. ಸ್ಟ್ಯಾಂಡ್ ತಗೊಂಡಿದ್ರು, ಬಟ್ ಆ ಥರ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ಕುಗ್ಗಿದ್ದಾರೆ ಅಂತ ತಾನೇ ಮೀನ್ ಅಲ್ಲಿಗೆ. ಅದು ಬಟ್ ಇವರು ಹೊರಗಡೆ ಮಂಜಣ್ಣನ ಬ್ಯಾಡ್ ಪೋರ್ಟ್ರೇ ಮಾಡಬೇಕು ಅಂತಾನೂ ಇಂಟೆನ್ಷನ್ ಇರ್ಬೋದಲ್ಲ ಐಶ್ವರ್ಯಂಗೆ? ಇಲ್ಲ, ಬಟ್ ಮಂಜಣ್ಣ ಕೆಲವೊಂದು ವರ್ಡ್ಸ್ ಯೂಸ್ ಮಾಡ್ತಾರೆ. ಅದು ಹೇಳಿದ್ರಲ್ಲ, ಅದನ್ನ ಸ್ಟ್ರಾಟಜಿ ಅಂತ ಹೇಳಿದ್ರಲ್ಲ ಅವರು. ಹಂಗೆ ಇದು ಸ್ಟ್ರಾಟಜಿ ಅಂತ ತಗೋಬೋದಾಗಿತ್ತು ನಾವು. ಬಟ್ ಅವರು ನೀವು ಕುಗ್ಗಿಸ್ತೀರಾ ಅಂತ. ಅವರು ಅದಕ್ಕೆ ನೀವು ಹೋಗಿ ನೇಣ್ ಹಾಕೊಳ್ಳಿ ಕುಗ್ಗಂಗಿದ್ರೆ ಅಂತ ಆ ಥರ ಎಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಆಬ್ವಿಯಸ್ಲಿ ಯಾರಿಗೂ ಅದು ಹಾಕೊಳ್ಳಿ ಅಂತ ಕೊಟ್ಟಿರ್ಲಿಲ್ಲ ಅವರು. ಹಾಕೊಂಡಿದ್ದಾರಾ ಯಾರಾದ್ರೂ ಅಂತ ಕ್ವಶನ್ ಮಾರ್ಕ್ ಇಟ್ಟು. ಮತ್ತೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಮೆನ್ಷನ್ ಮಾಡಿದ್ರು ಮೋಕ್ಷಿತಾ, ಇಲ್ಲ ಸರ್ ಹಂಗೆ ಹೇಳಿದ್ದು ಅಂದ್ರೆ ನಿಮ್ ಮುಖಗಳು ನೋಡಿದ್ರೆ ಯಾರಾದ್ರೂ ನೇಣ್ ಹಾಕೊಳ್ಳೋ ಮುಖಗಳ ತರ, ಕುಗ್ಗೋ ಮುಖಗಳ ತರ ಕಾಣಿಸುತ್ತೆ.
ಆ ಥರ ಮುಖಗಳಿಲ್ಲ ಆದಮೇಲೆ ನೀವು ಹೇಳಬಾರ್ದಲ್ಲ, ನಾವು ಆ ಸ್ಟೇಟ್ಮೆಂಟೇ ಕೊಡಬಾರ್ದು. ಫಸ್ಟ್ ಆಫ್ ಆಲ್ ನೀವು ಕುಗ್ಗಿಸ್ತಾ ಇದ್ದೀರಾ ಅನ್ನೋ ಸ್ಟೇಟ್ಮೆಂಟೇ ರಾಂಗ್ ಅಲ್ಲ. ಅದು ಅವ್ರ ಮನಸ್ಸಿಗೆ ಅನಿಸಿದೆ ಅನಿಸುತ್ತೆ ಮೇ ಬಿ, ಬಟ್ ಆ ಥರ ಸ್ಟೇಟ್ಮೆಂಟ್ ಕೊಡಬಾರ್ದು, ಆ್ಯಕ್ಚುಲಿ ಕೊಡಬಾರ್ದಿತ್ತು. ಸೊ ಮತ್ತು ಇವ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ, ರಜತ್ ಬಗ್ಗೆ? ರಜತ್ ಆ್ಯಕ್ಚುಲಿ 50 ಡೇಸ್ ಆದಮೇಲೆ ಬರೋದಕ್ಕಿಂತ ಫಸ್ಟೇ ಬಂದಿದ್ರೆ ಇವಾಗ ಹೆಂಗೆ ತ್ರಿವಿಕ್ರಮ್ ಅಂತ ಎಲ್ಲ ಹೇಳ್ತಿದ್ರು, ಹಂಗೆ ರಜತ್ ಅಂತ ಹೇಳ್ತಿದ್ರು ಅನ್ಸುತ್ತೆ. ಒಳ್ಳೆ ಎಂಟರ್ಟೈನಿಂಗ್ ಕಂಟೆಸ್ಟೆಂಟ್, ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನು ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ಮಾತಾಡ್ತಾರೆ, ಕ್ಲಾರಿಟಿ ತೊಗೋತಾರೆ. ಟಾಸ್ಕಲ್ಲೂ ಹಂಗೆ ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸು ಚೆನ್ನಾಗಿದೆ. ಸ್ವಲ್ಪ ಕೋಪ, ವರ್ಡ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು, ಅಷ್ಟಿದ್ರೆ ಒಳ್ಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್. ಅವ್ರ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅವರು ಎಂಟರ್ಟೈನ್ಮೆಂಟ್, ಈ ರಾಜ ರಾಣಿ ಯುವರಾಣಿ ಟಾಸ್ಕ್ ಇದ್ದಾಗ ಅವರು ಹಾಡು ಹೇಳ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದೆಲ್ಲ ತುಂಬಾ ಇಷ್ಟ ಆಯ್ತು. ಮತ್ತೆ ಇವ್ರ ಬಗ್ಗೆ ಗೋಲ್ಡ್ ಸುರೇಶ್ ಅವ್ರೇನು, ಈ ಗೋಲ್ಡ್ ಸುರೇಶ್ ಸ್ಟಾರ್ಟಿಂಗ್ ನರ್ಕ ಸ್ವರ್ಗ ಇದ್ದಾಗ ಸ್ವಲ್ಪ ಆಕ್ಟಿವ್ ಆಗಿದ್ರು ಫಸ್ಟ್ ಒಂದು 2-3 ವಾರ. ಇತ್ತೀಚೆಗೆ ಅವ್ರು ಹೆಲ್ತ್ ರೀಸನ್ಸ್ ಆಗೋ ಏನೋ ಗೊತ್ತಿಲ್ಲ, ಎಲ್ಲೂ ಅಷ್ಟು ಕಾಣಿಸ್ಕೊತಾ ಇಲ್ಲ, ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಷ್ಟೇನು ಆಟ ಆಡ್ತಾ ಇಲ್ಲ, ಆಟದಲ್ಲಾಗಲಿ ಸ್ಟ್ಯಾಂಡ್ ತೊಗೊಳೋದಾಗಲಿ. ಅವ್ರಿಗೆ ಯಾರು ನಾಮಿನೇಟ್ ಮಾಡಿದ್ರೆ ಸರಿ ಬಿಡು ಅಂತ ಸುಮ್ಮನಾಗ್ತಾ ಇದ್ದಾರೆ. ಅವರು ಅಷ್ಟು ಚಂದ ಆಡ್ತಾ ಇಲ್ಲ, ಹೋಗ್ತಾ ಯಾಕೋ ಗ್ರಾಫ್ ಡೌನ್ ಆಗ್ತಾ ಇದೆ ಗೋಲ್ಡ್ ಸುರೇಶ್ ಅವ್ರದ್ದು. ಈ ವೀಕ್ ನಾಮಿನೇಷನ್ಸಲ್ಲಿ ಚೈತ್ರ ಮತ್ತು ಇವರು ಐಶ್ವರ್ಯ ಸಿಂಧೋಗಿ ಇದ್ರಲ್ವ, ಅವರು ಟಾಪ್ 2 ಬಾಟಮ್ 2 ಅಲ್ಲಿದ್ದರು. ಬಾಟಮ್ 2 ಇದ್ದಾಗ ಯಾರು ಹೋಗಬೇಕಿತ್ತು ನಿಮಗೆ ಆ್ಯಕ್ಚುಲಿ? ನಂಗಿಬ್ರು ಆಕ್ಚುಲಿ ಸುರೇಶ್ ಅವ್ರು ಹೋಗ್ಬೇಕಿತ್ತು ಅನ್ಸ್ತು ನನಗೆ. ಅವ್ರಿಬ್ರು ಕಂಪೇರ್ ಮಾಡಿದ್ರೆ 3 ಜನ ಇದ್ರಲ್ಲ, ಸುರೇಶ್ ಹೋಗ್ತಾರೆ ಅಂತಾನೆ ಅನ್ಕೊಂಡಿದ್ದು. ಇವರಿಬ್ರು ಕಂಪ್ಯಾರಿಟಿವ್ಲಿ ಸುರೇಶ್ ಕಂಪೇರ್ ಮಾಡಿದ್ರೆ ಇವರಿಬ್ರು ಸ್ವಲ್ಪ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ವಾರ ಉಸ್ತುವಾರಿಯಲ್ಲಿ ಚೈತ್ರ ಕಿರ್ಚಾಡಿದ್ರು, ಬಟ್ ಅವ್ರ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿತ್ತು. ಐಶ್ವರ್ಯನೂ ಅಷ್ಟೇ ಆಂಕರಿಂಗ್ ಮಾಡಿ ನ್ಯೂಸ್ ಇದೆಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು. ಆ ವೀಕ್ ಇಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕಂಪ್ಯಾರಿಟಿವ್ಲಿ ಸುರೇಶ್ಗೆ. ಅಂಡ್ ಚೈತ್ರನ್ ಕಳ್ಪೆ ಕೊಟ್ಟಿದ್ದು ಸರಿ ಇರಲಿಲ್ಲ ಆ ವಾರ ಇಬ್ರು ಹೋಗ್ಬಾರ್ದು ಅಂತ ಇತ್ತು ನನಗೆ. ಸುರೇಶ್ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರು ಹೋಗ್ಬೇಕಿತ್ತು. ಮತ್ತೆ ಇದು ಇವಾಗ ಅವರು ಐಶ್ವರ್ಯ ಅವರು ಅಪ್ಪ ಅಮ್ಮ ಇಲ್ಲ ಅನ್ಕೊಂಡು ಅಥವಾ ಯಾವುದಾದ್ರೂ ಒಂದು ವಿಷಯಕ್ಕೆ ಅಳೋದಾಗ್ಲಿ, ನಮಗೆ ನೋಡೋರಿಗೆ ಅಯ್ಯೋ ಪಾಪ ಅನ್ಸುತ್ತೆ ಆಬ್ವಿಯಸ್ಲಿ. ಬಟ್ ಅದು ಮನೇಲಿ ಇಟ್ಕೊಂಡು ಸಿಂಪತಿಗೋಸ್ಕರ ಏನಾದರೂ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರಾ ಕೆಲವೊಂದು ಕಡೆ, ನಾಟ್ ಎವ್ರಿ? ಇಲ್ಲ, ಅವರು ಒಂದು ವೀಕಲ್ಲಿ ಲೆಟರ್ಸ್ ಬರ್ತಿತ್ತು, ಊಟ ಬರ್ತಿತ್ತು, ಆ ವೀಕಲ್ಲಿ ಸ್ವಲ್ಪ ಕುಗ್ಗಿದ್ರು. ಆಬ್ವಿಯಸ್ಲಿ ಯಾರಿಗಾದ್ರೂ ಬೇಜಾರು ಆಗೇ ಆಗುತ್ತೆ. ಇವಾಗ ಇವ್ರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಮೊನ್ನೆ, ಮಂಜಣ್ಣ ಕುಗ್ಗಿಸ್ತಾ ಇದ್ದೀರಾ ಅಂತ, ಅದೇ ಮಂಜಣ್ಣನೇ ಅವತ್ತು ಹೋಗಿ ಅವರಿಗೆ ಅವ್ರು ಬಂದಿದ್ದ ಲೆಟರ್ನ ಅವರು ಹೆಸರು ಹೊಡೆದು ಊಟ ಕೊಟ್ಟಿದ್ದು ಅವರೇ ಮಂಜಣ್ಣ. ಆ ತರದ ವ್ಯಕ್ತಿ ಮೇಲೆ ಈ ತರ ಸ್ಟೇಟ್ಮೆಂಟ್ ಬಿಗ್ ಬಾಸ್ ಮನೇನೆ ಹಂಗಲ್ವಾ? ಇವಾಗ ತ್ರಿವಿಕ್ರಮ್ ಅವರು ಸ್ಟಾರ್ಟಿಂಗ್ ಎಷ್ಟು ಚೆನ್ನಾಗಿದ್ರು, ಮಂಜಣ್ಣ ತ್ರಿವಿಕ್ರಮ್ ಹೋಗ್ತಾ ಹೆಂಗಾದ್ರು ಫುಲ್ ತ್ರಿವಿಕ್ರಮ್ ಎಗೇನ್ಸ್ಟ್ ಅವ್ರು, ಈಗ ಮತ್ತೆ ಒಂದಾಗಿದ್ದಾರೆ. ಅಲ್ಲ ಅವ್ರಿಗೆ ಗೊತ್ತಿತ್ತಲ್ವಾ ಅಂದ್ರೆ ಅದೊಂದು ಒಳ್ಳೇದ್ ಮಾಡಿದ್ದಾರೆ ಅಂತ ಅವ್ರು ಏನ್ ಅವ್ರಿಗೆ ಅಂದ್ರೂ ಅದನ್ನೇ ನೆನ್ಪಿಟ್ಕೊಂಡು ಸುಮ್ನಿರಕ್ಕಾಗಲ್ಲ ಅಲ್ವಾ? ಅವ್ರೇನೋ ಒಳ್ಳೇದ್ ಮಾಡಿದ್ರು ಕೂಡ ಅವ್ರೇನಾರು ಅಂದ್ರೂ ಕೂಡ ಅನ್ನಿಸ್ಕೊಂಡು ಸುಮ್ನಿರಕ್ಕಾಗಲ್ಲ ಅಲ್ವಾ? ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಐಶ್ವರ್ಯದಿಂದ ಅಲ್ವಾ? ಅದು ಆ ಟಾಪಿಕ್ ಸ್ಟಾರ್ಟ್ ಆಗಿದ್ದೆ, ನೀವು ಕುಗ್ಗಿಸ್ತಾ ಇದ್ದೀರಾ ಅಂತ ಸ್ಟಾರ್ಟ್ ಆಗಿದೆ ಐಶ್ವರ್ಯ. ಆಕ್ಚುಲಿ ಅವ್ರು ರೀಸನ್ ಕೊಡ್ತಾ ಇದ್ರು, ಅವ್ರು ನಾಮಿನೇಟ್ ಮಾಡಿದ್ದಕ್ಕೆ ರೀಸನ್ ಕೊಡ್ತಾ ಇದ್ರು. ಮಂಜಣ್ಣ ಮಧ್ಯ ಬಾಯಿ ಹಾಕಿ ಏನೇನೋ ಮಾತಾಡಿದ್ರು, ಆಬ್ವಿಯಸ್ಲಿ ಇಬ್ರಿಗೂ ಟ್ರಿಗರ್ ಆಯ್ತು, ಸ್ಟಾರ್ಟ್ ಮಾಡಿದ್ರು ಮಾತಾಡಕ್ಕೆ. ಮಾನಸ್ವಿಕ್ ಆ ವರ್ಡ್ ಯೂಸ್ ಮಾಡಿದ್ದಿವ್ರೆ. ಮತ್ತೆ ಇವರು ಮೋಕ್ಷಿತ ಬೇಕಂತಾನೆ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ, ಒಂದೊಂದ್ ಕಡೆ ಅನ್ನಿಸ್ತು. ಯಾಕಂದ್ರೆ ಈ ಲಾಸ್ಟ್ ಸೀಸನ್ ಅಲ್ಲಿ ಸಂಗೀತ ವಿನಯ್ ಇದ್ರಲ್ಲ, ಆ ವೈಬ್ಸ್ ಕೊಡ್ತಾರೆ ಸ್ವಲ್ಪ ಈ ವೀಕ್. ಅಂದ್ರೆ ಒಂದೊಂದ್ಸತಿ ಅನ್ಸುತ್ತೆ ಈ ಮೋಕ್ಷಿತ ಅವರು ಅನಿಸ್ತಿದ್ದು ಮುಂಚೆ, ಇವಾಗ ಹೆಂಗೆ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಅಗೇನ್ಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಇದಾಗ್ಬೋದೇನೋ, ಫ್ಲರಿಶ್ ಆಗ್ಬೋದೇನೋ ಆ ಥರ ಮುಂಚೆ ಅನ್ನಿಸ್ತಿತ್ತು. ಮುಂಚೆ ಆ್ಯಕ್ಚುಲಿ ಮೋಕ್ಷಿತ ಅವ್ರು ಇಷ್ಟ ಆಗ್ತಿರ್ಲಿಲ್ಲ, ಮಂಜಣ್ಣ ತ್ರಿವಿಕ್ರಮ್ ಇವರೇ ಇಷ್ಟ ಆಗ್ತಿದ್ರು. ಬಟ್ ಇತ್ತೀಚೆಗೆ ನೋಡಕ್ ಹೋದ್ರೆ ಅವ್ರ ಫೇವರಿಸಮ್ ಎತ್ಕೊಂತ ಇತ್ತು ಮಂಜಣ್ಣ ಅವ್ರದ್ದು. ಆ ಯುವರಾಣಿ ರಾಜನ್ ಟಾಸ್ಕಲ್ಲಿ ಇರ್ಬೋದು, ಪರ್ಸ್ನಲ್ ಟಾರ್ಗೆಟ್ಸ್ ಇರ್ಬೋದು, ಅದೆಲ್ಲ ನೋಡಿದಾಗ ಇಲ್ಲ ಮೋಕ್ಷಿತ ಸ್ವಲ್ಪ ಹೊರಗೆ ಬಂದಿದ್ದೇ ಒಳ್ಳೇದಾಯ್ತು, ಹೊರಗೆ ಬಂದಿದ್ದಕ್ಕೇನೆ ಅವ್ರು ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋ ಕಮೆಂಟ್ಸ್, ಹೇಳಿ ಪರವಾಗಿಲ್ಲ. ಆ್ಯಕ್ಚುಲಿ ಭವ್ಯ ಸ್ವಲ್ಪ ಇಮ್ಯಾಚೂರ್ ಅನಿಸ್ತಾರೆ, ಅಂದರೆ ಕೆಲವೊಂದು ವಿಷಯದಲ್ಲಿ ತುಂಬ ಚೈಲ್ಡ್ ಥರ ಆಡ್ತಾರೆ ಅನಿಸ್ತಾರೆ. ಪಾಪ ಒಳ್ಳೆ ಆಟಗಾರ್ತಿ, ಫಿಸಿಕಲ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ಕೆಲವೊಂದು ವಿಷಯ, ಜಿಲೇಬಿ ಹೋಗಿದ್ದ ವಿಷಯ ಇರ್ಬೋದು ಅದೆಲ್ಲ. ಆಮೇಲೆ ತುಂಬ ಅನ್ಸೋದೇನೆಂದರೆ ಅವರು ಅದೇ ತ್ರಿವಿಕ್ರಮ್ ಅವ್ರು ನೆಳ್ಳಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ. ಇವಾಗ ತ್ರಿವಿಕ್ರಮ್ ಅವ್ರಿಗೆ ಸಜೆಷನ್ಸ್ ಕೊಡೋದು, ಇವರು ಹ್ಞೂ ಅಂತ ಕೇಳೋದು. ಇವ್ರು ಸ್ಟ್ಯಾಂಡ್ ಇವರೆಲ್ಲೂ ತೊಗೊಳ್ತಾ ಇಲ್ಲ. ಅಂದರೆ ಯಾರು ಇವ್ರಿಗೆ ಟಾರ್ಗೆಟ್ ಮಾಡಿ ಬೈತಾರೆ, ವಾಪಸ್ ಬೈತಾರೆ ಬಿಟ್ಟರೆ ಇವ್ರು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕಲ್ಲಿ ಸ್ಟ್ಯಾಂಡ್ ತೊಗೋತಾ ಇಲ್ಲ. ತುಂಬ ಅವರ ಡಿಸಿಷನ್ಸ್ಗೆ ತ್ರಿವಿಕ್ರಮಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಅನ್ಸುತ್ತೆ. ಅದು ನೋಡೋರು ನಮ್ಗೆ ಹಾಗೆ ಕಾಣ್ತಾ ಇದೆ. ತ್ರಿವಿಕ್ರಮ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಇವ್ರು ಆಟ ಆಡ್ತಾ ಇದ್ದಾರೆ. ತ್ರಿವಿಕ್ರಮ್ ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ, ರೈಟ್ ಅಂದರೆ ರೈಟ್, ಲೆಫ್ಟ್ ಅಂದರೆ ಲೆಫ್ಟ್ ಅಂತ ಕಾಣಿಸ್ತಾರೆ. ಬಟ್ ಅದನ್ನ ಬಿಟ್ಟು ಇವರು ಹೊರಗೆ ಬಂದು ಇವ್ರು ಸ್ವಲ್ಪ ಇವ್ರು ಇಂಡಿವಿಜುವಲ್ ಸ್ಟ್ಯಾಂಡ್ಸ್ ತೊಗೊಂಡ್ರೆ ಭವ್ಯ ಕ್ಯಾನ್ ಬಿ ಇನ್ ದ ಟಾಪ್ 5. ಅಷ್ಟು ಪೊಟೆನ್ಷಿಯಲ್ ಇದೆ. ಮೋಕ್ಷಿತ ಮತ್ತೆ ಮಂಜಣ್ಣ ಅವರು ಮತ್ತೆ ಏನಾದರೂ ಅಣ್ಣ ತಂಗಿ ಸಂಬಂಧ ಬೆಸೆಯುತ್ತಾ ನಿಮ್ಮ ಪ್ರಕಾರ? ಅವ್ರು ಹೇಳಿದ್ರಲ್ಲ ಇಲ್ಲ ಆಗಲ್ಲ ಅಂತ ವೀಕೆಂಡಲ್ಲಿ ಅವರೇ ಹೇಳಿದ್ರು. ಬಟ್ ನಿನ್ನೆ ಎಪಿಸೋಡಲ್ಲಿ ಮತ್ತೆ ಚಂದ ಮಾತಾಡಿದ್ರು. ನನ್ಗೆ ಅನ್ಸುತ್ತೆ ಮೇ ಬಿ ಆಗಲ್ಲ ಅಂತ, ಬಿಕಾಸ್ ಮೋಕ್ಷಿತ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಇಲ್ಲ ನಂಗೆ ಅವ್ರ ಬುದ್ಧಿ ಗೊತ್ತು, ನಾನು ವಾಪಸ್ ಹೋಗಲ್ಲ ಅಂತ.
ಮಂಜಣ್ಣನ ಕಡೆಯಿಂದ ಪ್ರಯತ್ನ ಇದೆ ಅನ್ಸುತ್ತೆ, ಬಟ್ ಜೆನ್ಯೂನ್ ಪ್ರಯತ್ನ ಅಂತೂ ಜೆನ್ಯೂನ್ ಪ್ರಯತ್ನ ಇದೆ ಅವ್ರ ಕಡೆ. ಮೋಕ್ಷಿತ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ, ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾರೆ ಅನ್ನೋ ತರ. ಅಂದ್ರೆ ಅವ್ರಲ್ಲಿ ಏನ್ ಅನ್ಭವಿಸಿರ್ತಾರೆ ಅವ್ರಿಗೆ ಗೊತ್ತು. ಅಂದ್ರೆ ಅವರ ಗ್ರೂಪಲ್ಲಿ ಇದ್ಕೊಂಡು ಅವರಿಬ್ರು ಒಂಥರ, ಗೌತಮಿ ಮಂಜಣ್ಣ ಒಂಥರ, ಇವ್ರು ಒಂಥರ ಅನ್ನಿಸ್ತಿತ್ತು. ಹಾಗೆ ಇವ್ರ ಎಗೇನ್ಸ್ಟೇ ಪಿತೂರಿ ಮಾಡ್ತಾ ಇದ್ರು ಅಂತೆಲ್ಲ ಅವ್ರಿಗೆ ಅನಿಸ್ತಾ ಇತ್ತು ಮೋಕ್ಷಿತಾಗೆ. ಹಾಗಾಗಿ ಅವ್ರಿಗೆ ಹರ್ಟ್ ಆಗಿದೆ. ಯುವರಾಣಿ ಟಾಸ್ಕಲ್ಲೂ ಅಷ್ಟೇ ಕೆಲವೊಂದು ಅಂದಿದ್ದು, ಅವ್ರ ಪಾಪ ಏನೋ ಜೆನ್ಯೂನ್ ಆಗಿ ಹಾಡು ಹೇಳಿದ್ರೆ ಅವ್ರಿಗೋಸ್ಕರ ಇವ್ರು ಅದನ್ನ ಟಾಂಟ್ ರೀತಿಯಲ್ಲಿ ತಗೊಂಡಿದ್ದು, ಅದೆಲ್ಲ ತುಂಬಾ ಹರ್ಟ್ ಆಗಿರುತ್ತೆ ಅವ್ರಿಗೆ. ಸೊ ಅವ್ರ ಬುದ್ಧಿ ಗೊತ್ತಿರೋದ್ರಿಂದ ಅವ್ರು ಹಂಗೆ ಮಾಡ್ತಾರೆ ಅನ್ಸುತ್ತೆ. ಈ ವೀಕ್ ಫುಲ್ ಎಲ್ಲರೂ ಇಡೀ ಮನೆ ಸೇರ್ಕೊಂಡು ಧನರಾಜ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ತರ ಫೀಲಿಂಗ್ ಏನಾದ್ರು ಇದೆಯಾ ಈ ವೀಕ್ ನಾಮಿನೇಷನ್ಸ್ ಅಲ್ಲಿ? ಇಲ್ಲ, ಹಂಗೇನು ಅನಿಸಿಲ್ಲ ನನಗೆ. ಅಂದರೆ ಧನರಾಜು ಅದೇ ಹನುಮಂತು ಅವ್ರು ಶಾಡೋ ಬಿಟ್ಟು ಬರ್ಬೇಕು ಸ್ವಲ್ಪ. ಅವರು ಇದು ತುಂಬ ಸ್ಟ್ಯಾಂಡ್ ತಗೋತಾ ಇದ್ದಾರೆ. ಬಂದಿರೋ 3 ನಾಮಿನೇಷನ್ನು 3 ಜನನು ಧನರಾಜ್ನ ನಾಮಿನೇಷನ್ ಮಾಡಿದ್ದಾರೆ ರಾತ್ರಿ. ನಾನು ನಿನ್ನೆ ಎಪಿಸೋಡ್ ಅಷ್ಟೇ, ನಿನ್ನೆ ಎಪಿಸೋಡ್ ಅಲ್ಲಿ. ಸೊ ಈ ವೀಕ್ ನಾಮಿನೇಷನ್ ಅಲ್ಲಿ ಧನರಾಜ್ನ ಬೇಕಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ತರ ಫೀಲಿಂಗ್ಸ್. ಅಂದ್ರೆ ನಿಮಗೆ ಯಾವ ತರ ಅನ್ಸುತ್ತೆ? ನಿನ್ನೆ ಎಪಿಸೋಡ್ ನೋಡಲಿಲ್ಲ ನಾನು, ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತೆ ನಿಮ್ಮ ಪ್ರಕಾರ ಟಾಪ್ 5 ಯಾರು ಇರ್ತಾರೆ? ಟಾಪ್ 5 ನನ್ನ ಪ್ರಕಾರ ತ್ರಿವಿಕ್ರಮ್, ಮಂಜಣ್ಣ, ಹನುಮಂತು, ಮೋಕ್ಷಿತಾ, ಬಿಟ್ಟರೆ ರಜತ್ ಅಥವಾ ಭವ್ಯ. ಯಾರು ಗೆಲ್ತಾರೆ ಅನ್ಸುತ್ತೆ? ತ್ರಿವಿಕ್ರಮ್ ಗೆಲ್ಬೋದು. ಯಾರು ಗೆಲ್ಲಬೇಕು? ನನಗೆ ಹನುಮಂತು ಗೆಲ್ಲಬೇಕು. ಹನುಮಂತನೇ ಯಾಕೆ ಗೆಲ್ಲಬೇಕು? ಅವ್ರೊಂಥರ ಅಂದರೆ ಅಲ್ಲಿ ಬಂದಿರೋರೆಲ್ಲ ಅವ್ರ ಆಟ ಅವ್ರು ಆಡೋದಲ್ದಿಲ್ಲ, ಬೇರೆಯವ್ರ ಆಟನೂ ಕೆಡ್ಸೋಕೆ ನೋಡ್ತಾ ಇದ್ದಾರೆ. ಬೇರೆಯವ್ರನ್ನ ತುಳಿದು ಮುಂದಕ್ಕೆ ಹೋಗ್ಬೇಕಂತ ನೋಡ್ತಾರೆ. ಹನುಮಂತು ಹಂಗಿಲ್ಲ, ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಬೇರೆಯವ್ರನ್ನ ತುಳಿಬೇಕು ಅಥವಾ ಸ್ಟ್ರಾಟಜಿ ಮಾಡಬೇಕು ಅಥವಾ ಅವ್ರನ್ನ ತುಳಿದು ಮೇಲೆ ಹೋಗ್ಬೇಕು ಅನ್ನೋ ಬುದ್ಧಿ ಅವ್ರಿಗಿಲ್ಲ. ಸ್ಮಾರ್ಟಾಗಿ ಆಡ್ತಾ ಇದ್ದಾರೆ, ಬಟ್ ಅಷ್ಟೇ ಇನ್ನೋಸೆಂಟಾಗೂ ಇದ್ದಾರೆ. ಒಳ್ಳೆ ಮನಸ್ಸಿದೆ, ಹಾಗಾಗಿ ಅವ್ರು ಗೆಲ್ಲಬೇಕು ಅಂತ. ಟಾಪ್ 2 ಆ್ಯಕ್ಚುಲಿ ನನಗೆ ತ್ರಿವಿಕ್ರಮ್ ಮಂಜಣ್ಣ या ತ್ರಿವಿಕ್ರಮ್ ಹನುಮಂತು ಬರ್ಬೋದು ಅಂತ ಇದೆ. ತ್ರಿವಿಕ್ರಮ್ ಅಂತೂ ಫಿಕ್ಸ್ ಇರ್ತಾರೆ, ಸುದೀಪ್ ಸರ್ ಒಂದು ಹ್ಯಾಂಡಲ್ಲಿ. ಇನ್ನೊಂದು ಮಂಜಣ್ಣ ಅಥವಾ ಹನುಮಂತು ಒಬ್ರು ಬರ್ಬೋದು ಅಂತ. ಈ ವೀಕ್ ಯಾರು ಹೋಗ್ತಾರೆ ಅನ್ಸ್ಕೋತಿದ್ದೀರಾ? ಈ ವೀಕ್ ಸುರೇಶ್ ಅವ್ರು ಹೋಗ್ಬೇಕು. ಅವ್ರ ನಾಮಿನೇಷನ್ಸ್ ಅಲ್ಲೇ ಇಲ್ಲ ಅಲ್ಲ? ಇಲ್ವಾ? ನಾಮಿನೇಟ್ ಯಾರ್ಯಾರು ಆಗಿದ್ದಾರೆ ಗೊತ್ತಿಲ್ಲ ನನಗೆ. ಅದೇ ಇವ್ರು ಆಗಿದ್ದಾರೆ, ಧನರಾಜ್ ಆಗಿದ್ದಾರೆ, ಹನುಮಂತು ಆಗಿದ್ದಾರೆ, ಶಿಶಿರ್ ಆಗಿದ್ದಾರೆ, ತ್ರಿವಿಕ್ರಮ್ ಆಗಿದ್ದಾರೆ. ಇನ್ನು ಇವತ್ತಿನ ಎಪಿಸೋಡಲ್ಲಿ ನಿನ್ನೆ ಅಷ್ಟು ಜನ ಆಗಿದ್ದಾರೆ. ಇವತ್ತಿನ ನಾಮಿನೇಷನ್ಸ್ ಮೇಲೆ ಹೋಗುತ್ತೆ. ಸುರೇಶ್ ಅವ್ರು ಆಗಿಲ್ಲ ಅಂದರೆ ಮೇ ಬಿ ಧನರಾಜ್ ಹೋಗ್ಬೋದು ಅನ್ಸುತ್ತೆ. ಅಷ್ಟು ಬೇಗ ಕಳಿಸ್ಬಿಡ್ತಾರ? ಅಂದ್ರೆ ಅವರಿಂದ ಹನುಮಂತು ಯಾರಿದ್ದಾರೆ ನೋಡ್ಬೇಕು ಲಿಸ್ಟ್. ಅದೇ ಅಂದ್ರೆ TRP ಬರ್ಬೇಕಲ್ಲ ಚಾನಲ್. ಹನುಮಂತು ಅವ್ರದ್ದು ಚೆನ್ನಾಗಿ ಬರ್ತಿದೆ, ಯಾಕಂದ್ರೆ ಅವ್ರಿಬ್ರದ್ದು ಕೋಆರ್ಡಿನೇಷನ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಅದೇ ಇನ್ನ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಹೋಗ್ಬೋದು. ಈ ಸೀಸನ್ ಲಾಸ್ಟ್ ಅಲ್ವಾ ಕಿಚ್ಚ ಸುದೀಪ್ ಅವ್ರು ನಡೆಸೋದು? ನೆಕ್ಸ್ಟ್ ಸೀಸನ್ ಯಾರು ನಡೆಸ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅವ್ರ ಪ್ಲೇಸಲ್ಲಿ ಬೇರೆಯವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ ಆ್ಯಕ್ಚುಲಿ. ಗೊತ್ತಿಲ್ಲ ಯಾರು ಮಾಡಿದ್ರು ಚಂದ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ. ಸುದೀಪ್ ಸರ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೋ ಇಟ್ಟಿದ್ದಾರೆ. ಅವ್ರ ಜಾಗದಲ್ಲಿ ಇಮ್ಯಾಜಿನ್ ಮಾಡೋದು ಕಷ್ಟ. ಗೊತ್ತಿಲ್ಲ ಯಾರು ಬರ್ತಾರೆ, ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಯಾರು ಬರ್ಬೋದು ಅಂತ. ನೋ ಕ್ಲೂಸ್. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಕ್ಸೆಪ್ಟ್ ಸುದೀಪ್ ಸರ್ ಬೇರೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ? ನನಗೆ ಆ್ಯಕ್ಚುಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಮಾಡಿದ್ರೆ ಚಂದ ಇರುತ್ತೆ ಅನ್ಸುತ್ತೆ. ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ. ಅವ್ರು ಅದೇ ಚಾನಲಲ್ಲಿ ಸೂಪರ್ ಮಿನಿಟ್ ಮಾಡಿದ್ರು. ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ, ಚೆಂದಾಗಿ ಮಾತಾಡ್ತಾರೆ. ಅವರು ಮುಂಚೆಯಿಂದನೂ ಫಸ್ಟ್ ಆ್ಯಂಕರಿಂಗಿಂದನೇ ಬಂದಿದ್ದವರು, ಹಾಗಾಗಿ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಟ್ಟರೆ ರಮೇಶ್ ಅರವಿಂದ್ ಸರ್ ಮಾಡಿದ್ರು ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಇವ್ರಿಬ್ರಿಗೆ ಕಂಪೇರ್ ಮಾಡಿದ್ರೆ ಅಂದರೆ ರಮೇಶ್ ಸರ್ಗೆ ಆ ಗತ್ತು ಆ್ಯಟಿಟ್ಯೂಡ್ ಎಲ್ಲ ಇದೆ. ಬಟ್ ಇವ್ರಿಗೆ ಗೋಲ್ಡನ್ ಸರ್ ಗಣೇಶ್ ಸರ್ಗೆ ಸುದೀಪ್ ಸರ್ ಆ ಥರ ಆ್ಯಟಿಟ್ಯೂಡ್, ಆ ಮಾತಲ್ಲಿರೋ ಆ ಗತ್ತು, ಆ ವಾಯ್ಸ್ ಅದೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಅನ್ನೋ ಥರ ಚಾಲೆಂಜಿಂಗ್ ಆಗಿರುತ್ತೆ ಆ ರೋಲ್. ಅವ್ರ ವೇಯಲ್ಲಿ ತೊಗೊಂಡು ಹೋಗ್ತಾರೆ, ಇವ್ರ ವೇಯಲ್ಲಿ ತೊಗೊಂಡು ಹೋಗ್ತಾರೆ. ಎಲ್ಲ ಒಂದೇ ಅವ್ರ ಥರನೇ ಮಾಡಬೇಕು ಅಂದರೆ ಆಗಲ್ಲ ಆಬ್ವಿಯಸ್ಲಿ. ಬಟ್ ಅಂದರೂ ಅಲ್ಲಿ ಅವ್ರು ಕೊಟ್ಟಿರೋ ಅಷ್ಟು ಕೆಲಸ ಚಂದ ನಿಭಾಯಿಸ್ತಾರೆ ಗಣೇಶ್ ಸರ್ ಅಂತ ಅನ್ಸುತ್ತೆ. ಬಟ್ ಇವಾಗ ಇವಾಗ ಕರ್ನಾಟಕದಲ್ಲಿ ಅದೊಂದು ಸ್ಟ್ಯಾಂಡ್ ಫಿಕ್ಸ್ ಆಗಿರತ್ತಲ್ವಾ? ಸುದೀಪ್ ಸರ್ ಇದ್ದಿದ್ರೆ ಹಿಂಗಿರ್ತಿದ್ರು, ಇವಾಗ ಯಾರೇ ಬಂದು ಏನೇ ಮಾಡಿದ್ರು ಸುದೀಪ್ ಸರ್ ಇದ್ರೆ ಹಿಂಗೆ ಮಾಡ್ತಾ ಇದ್ರು, ಹಂಗೆ ಹೇಳ್ತಾ ಇದ್ರು, ಆ ಥರ ಮಾತಾಡ್ತಿದ್ರು, ಈ ಥರ ಮಾತಾಡ್ತಿದ್ರು, ಇವ್ರೇನು ಈ ಥರ ಮಾತಾಡ್ತಾರೆ, ಕಂಪ್ಯಾರಿಸನ್ಸ್ ಬಂದೇ ಬರುತ್ತೆ ಅಲ್ವಾ? ಸೊ ಹಂಗಾದ್ರೆ ಇವಾಗ ನಿಮ್ಮ ಪ್ರಕಾರ ರಮೇಶ್ ಅರವಿಂದ್ ಸರ್ ಚೆನ್ನಾಗಿ ಮಾಡ್ತಾರೆ ಅಂತಾನ? ಇವಾಗ ಮತ್ತೆ ಇವ್ರದ್ದು ರಿಷಬ್ ಶೆಟ್ಟಿ ಸರ್ದೆಲ್ಲ ಹೆಸರು ಓಡಾಡ್ತಾ ಇದೆ. ಅವರು ಮಾಡಲ್ಲ ಅನ್ಸುತ್ತೆ. ಮೇ ಬಿ ಅವರು ಮೂವೀಸಲ್ಲೆಲ್ಲ ಬ್ಯುಸಿ ಇರೋದ್ರಿಂದ ಇದಕ್ಕೆ ಟೈಮ್ ಕೊಡೋದು ಆಗಲ್ಲ ಅನ್ಸುತ್ತೆ. ಕೊಟ್ಟರೆ ತೊಂದರೆ ಇಲ್ಲ, ಮಾಡ್ಬೋದು, ಚಂದ ಅವರು ಮಾಡ್ಬೋದು. ಬಟ್ ನನ್ನ ತಲೆಯಲ್ಲಿ ಆ ಹ್ಯೂಮರು, ಅದು ಡಿಸಿಷನ್ ಮೇಕಿಂಗು ಅದೆಲ್ಲ ಇವ್ರು ಮುಂಚೆನೂ ಆ್ಯಂಕರಾಗಿ ಮಾಡಿದ್ರಿಂದ ಗಣೇಶ್ ಸರು ಅವರು ಮಾಡ್ಬೋದು ಚೆನ್ನಾಗಿ ಅಂತ ಅನ್ನಿಸ್ತು. ರಿಷಬ್ ಶೆಟ್ಟಿ ಸರ್ ಮಾಡಿದ್ರು ಚಂದ ಮಾಡ್ತಾರೆ, ಅದು ತೊಂದರೆ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.